Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಲಂಡನ್ಗೆ ತೆರಳೋದಕ್ಕೆ ಯಾರು ಹಾಗಾದ್ರೆ ಸಹಾಯ ಮಾಡಿದ್ದು? ಪ್ರಜ್ವಲ್ ಬಗ್ಗೆ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಪ್ರಜ್ವಲ್ ರೇವಣ್ಣಗೆ ಲಂಡನ್ಗೆ ಹೋಗೋದಕ್ಕೆ ಒಬ್ಬ ಉದ್ಯಮಿ ಸಹಾಯ ಮಾಡಿದ್ದಾರೆ. ಇಂಗ್ಲೆಂಡ್ನ ಉದ್ಯಮಿ ಇವರು, ಭಾರತದವರೇ, ಬಟ್ ಇಂಗ್ಲೆಂಡಲ್ಲಿ ಹೋಗಿ ಇಂಗ್ಲೆಂಡ್ ಉದ್ಯಮಿ ಆಗಿದ್ದಾರೆ. ಪ್ರಜ್ವಲ್ ಲಂಡನ್ಗೆ ತೆರಳೋದಕ್ಕೆ ಇವರು ಸಹಾಯವನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಆ ಲಂಡನ್ನ ಉದ್ಯಮಿಗೂ ಪ್ರಜ್ವಲ್ ರೇವಣ್ಣಗೆ ಹೇಗೆ ಸಂಬಂಧ, ಪ್ರಜ್ವಲ್ ರೇವಣ್ಣ ಅವ್ರಿಗೆ ಹೇಗೆ ಕಾಂಟ್ಯಾಕ್ಟ್ ಆಗುತ್ತೆ? ಇದರಿಂದನೂ ಕೂಡ ಒಂದು ರೋಚಕ ಸ್ಟೋರಿ ಇದೆ. ಪ್ರಜ್ವಲ್ ರೇವಣ್ಣ ಅವರ ಕೆಲವೊಂದಷ್ಟು ಜನ ಆಪ್ತರು ಇಲ್ಲಿ ಇರ್ತಾರಲ್ಲ, ಪ್ರಜ್ವಲ್ ರೇವಣ್ಣ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ರೇವಣ್ಣ ಆಗ್ಲಿ ಅಥವಾ HD ರೇವಣ್ಣ ಆಗ್ಲಿ ಅಥವಾ ಅವರ ಫ್ಯಾಮಿಲಿಗೆ ಆಪ್ತರಿರುವಂತವ್ರು, ಸೊ ಅವ್ರ ಕಡೆಯಿಂದ ಇದು ಸಂಪರ್ಕ. ಆದ್ರೆ ಕಳೆದ 15 ದಿನಗಳಿಂದ ಸಂಪರ್ಕವನ್ನೇ ಮಾಡಿಲ್ವಂತ ಕುಟುಂಬದವರು. ಪ್ರಜ್ವಲ್ ಜೊತೆ ಇಬ್ರು ಸ್ನೇಹಿತರಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಒಬ್ರು ಬೆಂಗಳೂರಿನವರು, ಇನ್ನೊಬ್ಬ ದುಬೈನವರು. ದುಬೈನಿಂದ ಒಬ್ಬ, ಬೆಂಗಳೂರಿನಿಂದ ಮತ್ತೊಬ್ಬ. ಸೊ ಒಟ್ಟು 3 ಜನ ಆರಾಮಾಗಿ ಸುತ್ತಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಲಂಡನ್ನಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ. SIT ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇದೆ. ಬಟ್ ಏನ್ ಮಾಡ್ತಾರೆ, ಹೇಗೆ ಪ್ರಜ್ವಲನ್ನ ಭಾರತಕ್ಕೆ ಕರೆಸೋದು ಹೇಗೆ, ಆತನನ್ನು ಅರೆಸ್ಟ್ ಮಾಡೋದು ಹೇಗೆ, ಆತನನ್ನು ವಿಚಾರಣೆಗೆ ಒಳಪಡಿಸೋದು ಹೇಗೆ? ಸೊ ಇದೇ ಒಂದು ಚರ್ಚೆ ಈಗ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಎಸ್, ಇವೆಲ್ಲ ಡೀಟೇಲ್ಸ್ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನ, ಮತ್ತಷ್ಟು ಅಪ್ಡೇಟ್ಸನ್ನ ನಾವು ಪಡಿತಾ ಹೋಗೋಣ. ಶಿವಪ್ರಸಾದ್ ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಮೊದಲದಾಗಿ ಅಕೌಂಟ್ ಫ್ರೀಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಅಫ್ಕೋರ್ಸ್ ಈ ವಿಚಾರಣೆ ಹಂತ ಸ್ಟಾರ್ಟ್ ಆದಾಗಲೂ ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ರು. ಬಹುಶಃ ಈಗ ವಿದೇಶದಲ್ಲಿದ್ದಾರೆ, ಅಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ರು ಅಥವಾ ದುಡ್ಡು ಖರ್ಚು ಮಾಡ್ತಾ ಇದ್ರು, ಅದನ್ನೆಲ್ಲವನ್ನೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಅಕೌಂಟ್ಗಳನ್ನು ಫ್ರೀಸ್ ಮಾಡಬೇಕು ಅಂತೇಳಿ ಬಹುಶಃ ಆ ಒಂದು ಕೆಲಸಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರಾ? ಸೊ ಯಾವ ರೀತಿಯಾಗಿ ಚರ್ಚೆ ಇದೆ ಈ ವಿಚಾರವಾಗಿ? ಪ್ರಜ್ವಲ್ ರೇವಣ್ಣ ಮೇಲಿನ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಆರೋಪ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥ. ಮೊದಲನೇದಾಗಿ 2 ಆಯಾಮಗಳಲ್ಲಿ SIT ಅಧಿಕಾರಿಗಳು ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರವರನ್ನ ಸಂಕಷ್ಟಕ್ಕೆ ದೂಡಬಹುದು. ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬೆಂಗಳೂರಿಗೆ ಕರೆತರುವಂಥ ಪ್ರಯತ್ನಕ್ಕೆ ಮುಂದಾಗ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಆ್ಯಂಗಲ್ನಲ್ಲಿ ಇಡೀ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಇದುವರೆಗೂ ಕೂಡ ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ SIT ಮೂಲಗಳ ಮಾಹಿತಿಯ ಪ್ರಕಾರ ಪ್ರಜ್ವಲ್ ವಿರುದ್ಧ 3 ಕೇಸ್ಗಳು ದಾಖಲಾಗಿದ್ದರೆ, ರೇವಣ್ಣರವರ ವಿರುದ್ಧ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಅವರು ಆರೋಪಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಜ್ವಲ್ ಪ್ರಕರಣವನ್ನು ನೋಡೋದಾದರೆ ಇದುವರೆಗೂ ಕೂಡ ನೋಟಿಸ್ಗಳನ್ನು ನೀಡಿದ್ರು ಕೂಡ SIT ಅಧಿಕಾರಿಗಳ ಮುಂದೆ ಪ್ರಜ್ವಲ್ ಹಾಜರಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ 3 ಪ್ರಕರಣಗಳಲ್ಲಿ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ SIT ಅಧಿಕಾರಿಗಳು ಪ್ರಜ್ವಲ್ ವಿರುದ್ಧ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅಂದರೆ ಆರೋಪಿ ತಲೆಮರೆಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಕೆಲವು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ನ್ಯಾಯಾಲಯಕ್ಕೆ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟನ್ನು ಹಾಜರುಪಡಿಸಬೇಕು. ತದನಂತರದಲ್ಲಿ ಆತನ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಲಾಗಿರ್ತಕ್ಕಂಥದ್ದು ಇಂಟರ್ಪೋಲ್ನ ಮೂಲಕ. ತದನಂತರದಲ್ಲಿ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಬಳಿಕ ಈ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆ ಮೂಲಕ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಈ ರೀತಿಯ ಪ್ರೋಸೆಸನ್ನು ಈಗಾಗಲೇ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಿದ್ದಾರೆ. ಮತ್ತೊಂದೆಡೆಗೆ ಮತ್ತೊಂದು ಆಯಾಮದಲ್ಲಿ ಆರ್ಥಿಕವಾಗಿ ಪ್ರಜ್ವಲ್ ರೇವಣ್ಣರನ್ನು ಕೂಡ ಈ ಒಂದು ಸಂಕಷ್ಟಕ್ಕೆ ದೂಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಲು ಮುಂದಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಅವರು ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ರು. ಅವರು ಅಲ್ಲಿ ತಲೆಮರೆಸ್ಕೊಳ್ಳೋದಕ್ಕೆ ಮತ್ತೆ ಟ್ರಾವೆಲ್ ಮಾಡೋದಕ್ಕೆ ಒಂದಷ್ಟು ಹಣ, ಹೆಚ್ಚಿನ ಪ್ರಮಾಣದಲ್ಲಿ ಹಣ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಒಂದಷ್ಟು ಅಕೌಂಟ್ಗಳ ಮೂಲಕ ಅವರ ಅಕೌಂಟ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಈಗಾಗಲೇ SIT ಅಧಿಕಾರಿಗಳಿಗೆ ಮಾಹಿತಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಪಟ್ಟಂತೆ ಇದೆ ಎನ್ನಲಾಗಿರ್ತಕ್ಕಂಥ 7 ಅಕೌಂಟ್ಗಳು ಈಗಾಗಲೇ ಟಿವಿ9ಗೆ SIT ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. 7 ಅಕೌಂಟ್ಗಳನ್ನು ಕೂಡ ಫ್ರೀಸ್ ಮಾಡಿಸೋದಕ್ಕೆ ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಆ ಸಿದ್ಧತೆಗಳಲ್ಲಿ ಈಗಾಗಲೇ SIT ಅಧಿಕಾರಿಗಳು ನಿರತರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕ್ತಿರ್ತಕ್ಕಂಥದ್ದು. ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಮೂಲಕ ಹೇಳೋದಾದ್ರೆ ಈಗಾಗಲೇ SIT ಅಧಿಕಾರಿಗಳ ಮಾಹಿತಿಯಂತೆ ಪ್ರಜ್ವಲ್ ರೇವಣ್ಣರವರು ಜರ್ಮನ್ನ ಮ್ಯೂನಿಚ್ ನಗರದಿಂದ ಲಂಡನ್ಗೆ ಪ್ರಯಾಣವನ್ನು ಬರೆಸಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅವ್ರ ಜೊತೆಗೆ 2 ಸ್ನೇಹಿತರಿದ್ದಾರೆ. ದುಬೈನ ಒಬ್ಬ ಸ್ನೇಹಿತ ಹಾಗೂ ಬೆಂಗಳೂರಿನ ಮತ್ತೊಬ್ಬ ಸ್ನೇಹಿತ ಇದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಸಪೋರ್ಟ್ ಅನ್ನು ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಜರ್ಮನ್ನ ಮ್ಯೂನಿಚ್ನಿಂದ ಟ್ರೈನ್ನ ಮೂಲಕವಾಗಿ ಈಗಾಗಲೇ ಲಂಡನ್ಗೆ ಹಾರಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಆರ್ಥಿಕವಾಗಿ ಆತನನ್ನು ಏನೆಲ್ಲ ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ತಿದೆ ಇದನ್ನು
ಮೊದಲಿನದಾಗಿ ನಿಲ್ಲಿಸಿದ್ರೆ Okay. ಪ್ರಜ್ವಲ್ ರೇವಣ್ಣನ ಒಂದು ಹಂತಕ್ಕೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ತಂದೊಡ್ಡುವಂತ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡಬಹುದು ಅಂತೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥ. ಎಸ್ ಥ್ಯಾಂಕ್ ಯು ಶಿವಪ್ರಸಾದ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.